ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಫೋರಮ್ ಮಾಲ್ ಬಂದಿದ್ದೀನಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಹೊರಗಡೆ ಬಂದಿದ್ದೀವಿ. ಸೊ ಬನ್ನಿ, ಹಾಕಿದರೆ ಒಳಗಡೆ ಹೋಗೋಣ. ಸಾರಿ ಗೈಸ್, ನನ್ನ ವಾಯ್ಸ್ ಕೂಡ ತುಂಬ ಚಿಕ್ಕದಾಗಿ ಕೇಳಿಸ್ತಾ ಇದೆ. ಬಿಕಾಸ್ ಇಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಸೌಂಡ್ ಜಾಸ್ತಿ ಇದೆ. ಸೊ ನನ್ನ ವಾಯ್ಸ್ ಅಷ್ಟಾಗಿ ಕೇಳಿಸ್ತಾ ಇಲ್ಲ. ನಾನು ಮೈಕ್ ಯೂಸ್ ಮಾಡಿಲ್ಲ, ಹಾಗೆ ಮಾತಾಡ್ತಾ ಇದ್ದೀನಿ. ಮಾಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಫ್ರೆಂಡ್ಸ್, ಹೊರಗಡೆ ಎಲ್ಲ ತುಂಬಾ ಸ್ಟಾಲ್ಸ್ ಹಾಕಿದ್ದಾರೆ. ಸೊ ಅಲ್ಲೊಂದು ಸಲ ನೋಡ್ಕೊಂಡು ಬರೋಣ ಬನ್ನಿ. ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ. ಇನ್ನೇನು ಕ್ರಿಸ್ಮಸ್ ಕೂಡ ಹತ್ತಿರ ಬರ್ತಾ ಇದೆ. ನೆಕ್ಸ್ಟ್ ನ್ಯೂ ಇಯರ್ ಕೂಡ ಬರುತ್ತೆ. ಇನ್ನು ಮಾಲ್ಗಳಲ್ಲೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಈ ಟೈಮಲ್ಲಿ. ನೋಡಿ ಫ್ರೆಂಡ್ಸ್, ಇಯರಿಂಗ್ಸ್ ಕಲೆಕ್ಷನ್ಸ್ ನೋಡೋಣ ಅಂತ ಬಂದೆ. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ಇಲ್ಲಿ. ನೀವು ನೋಡ್ತಾ ಇರ್ಬೋದು, ನಡೆಸ್ತಾ ಇದೆಯಾ? ಒಂದು ನಿಮಿಷ ನೋಡಿ, ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಆ ಕಡೆ ಬ್ಯಾಂಗಲ್ಸ್ ಏನೋ ಇಟ್ಟಿದ್ದಾರೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಹಾಕಿದ್ದಾರೆ. ಬ್ಯಾಂಗಲ್ಸ್ ಇದೆ, ಚೈನ್ಸ್ ಇದೆ, ಬ್ರೇಸ್ಲೆಟ್ಸ್ ಇದೆ. ತುಂಬಾ ಚೆನ್ನಾಗಿತ್ತು ಎಲ್ಲನೂ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಒಂದು ಕಡೆ ಕುರ್ತಾಸ್ ಹಾಕಿದ್ದಾರೆ. ಆಮೇಲೆ ಈ ಕಡೆ ನೋಡಿ ಚಪ್ಪಲಿಗಳನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಚಪ್ಪಲಿಗಳೆಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಲಾಸ್ಟಲ್ಲಿ ಇದ್ದರು, ಮುಂದೆ ಇದ್ದಾರೆ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ಅವರೇನೋ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮಾಲ್ ಒಳಗಡೆ ಬಂದು ಇವಾಗ ಚೆನ್ನಾಗಿತ್ತು. ಏನೋ ತುಂಬ ಚೆನ್ನಾಗೇನೋ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲೇನು ಕ್ರಿಸ್ಮಸ್ ಕೂಡ ಹತ್ತಿರ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಮಾಲ್ಗಳಲ್ಲಿ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡೋದಕ್ಕೆ ಖುಷಿ ಆಗುತ್ತೆ. ಚೆನ್ನಾಗಿದೆ ಅಲ್ವಾ ಡ್ರೆಸ್ಗಳು? ನನ್ನ ಮಗಳು ನೋಡಿ ಫ್ರೆಂಡ್ಸ್, ಅಲ್ಲಿ ಓಡ್ತಾ ಇದ್ದಾಳೆ. ಅವಳನ್ನ ಇಲ್ಲಿ ಕರ್ಕೊಂಡು ಬಂದರೆ ಹಿಡಿಯೋದೇ ಕಷ್ಟ, ಅವಳನ್ನ ಕೈಗೆ ಸಿಗೋದಿಲ್ಲ ಅವಳು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಕಾಸ್ಮೆಟಿಕ್ಸ್ನ. ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ, ಕಾಸ್ಮೆಟಿಕ್ಸ್ ಎಲ್ಲಿರುತ್ತೋ ನಾವು ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀವಿ, ಮುಂದಕ್ಕೆ ಹೋಗೋದೇ ಇಲ್ಲ ನಾವು. ಸೊ ನೋಡಿ, ನಾನು ನೋಡ್ಕೊಂಡು ಮುಂದಕ್ಕೆ ಹೋದೆ. ಹಾಗೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಇವಾಗ. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ನನ್ನೇ ಬಿಟ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ನನ್ನ ಫ್ರೆಂಡು ಕಾಸ್ಮೆಟಿಕ್ ಪರ್ಚೇಸ್ ಮಾಡಬೇಕಂತೆ. ಸೊ ಕಾಸ್ಮೆಟಿಕ್ ಶಾಪ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಮಾತಾಡು, ಹಾಯ್ ಮಾಡು. ನಾವು ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಸೊ ಊಟದ ಟೈಮ್ ಬೇರೆ ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಫುಡ್ನ ಪರ್ಚೇಸ್ ಮಾಡ್ಕೊಂಡು ಬಂದು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಲೂಲು ಸೂಪರ್ ಮಾರ್ಕೆಟ್ ಒಳಗಡೆ ಕೂಡ ಈ ಥರ ಡೆಕೋರೇಷನ್ ಮಾಡಿದರು ಕ್ರಿಸ್ಮಸ್ದು. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನಾವಿವಾಗ ಸೂಪರ್ ಮಾರ್ಕೆಟ್ನಲ್ಲಿ ಫುಡ್ ಕೋರ್ಟ್ಗೆ ಬಂದ್ವಿ. ಇಲ್ಲಂತೂ ತುಂಬಾ ವೆರೈಟಿ ಇತ್ತು, ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿತ್ತು ಎಲ್ಲನೂ.
ಈ ಕಡೆ ನೋಡಿ ಕೇಕ್ಸ್ ಎಲ್ಲ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಕಡೆ ಬಂದರೆ ನೋಡಿ ಇಲ್ಲಿ ವೆರೈಟಿ ಆಫ್ ಪಿಜ್ಜಾ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿತ್ತು. ನಾನು ಈ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ನನಗೆ ಹೇಳಿದ್ರು, ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಹಾಗೆ ಈ ಕಡೆ ಬಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ, ಹಾಗೆ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ನಾವು ಫುಡ್ನೆಲ್ಲ ತೊಗೊಂಡು ಮೇಲ್ಗಡೆ ಫುಡ್ ಕೋರ್ಟ್ಗೆ ಬಂದು ತಿಂತಾ ಇದ್ದೀವಿ. ಈಗ ನಾವು ಇವತ್ತಿನ ದಿನ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಾವಿವತ್ತು ಏನೇನು ತೊಗೊಂಡಿದ್ವಿ ಗೊತ್ತಾ? ಬರ್ಗರ್ ತೊಗೊಂಡಿದ್ವಿ, ನೂಡಲ್ಸ್ ತೊಗೊಂಡಿದ್ವಿ, ಆಮೇಲೆ ಪನ್ನೀರ್ ಮಂಚೂರಿಯನ್ ತೊಗೊಂಡಿದ್ವಿ, ಆಮೇಲೆ ಪನ್ನೀರ್ ರೋಲ್ ತೊಗೊಂಡಿದ್ವಿ, ಆಮೇಲೆ ಪನ್ನೀರ್ ಸಲಾಡ್ ತೊಗೊಂಡಿದ್ವಿ, ಆಮೇಲೆ ವೆಜಿಟೇಬಲ್ ಸಲಾಡ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ವೆರೈಟಿ ಆಫ್ ಫುಡ್ಸ್ನೆಲ್ಲ ತೊಗೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತಗೊಂಡಿರೋ ಫುಡ್ನಂತೂ ಖಾಲಿ ಮಾಡಿ ನಮ್ಮ ಟೇಬಲ್ನಂತೂ ಕಸದ ತೊಟ್ಟಿನೇ ಮಾಡಿಬಿಟ್ವಿ. ಈಗ ನಾವು ಗೇಮ್ ಆಡೋಕ್ಕೆ ಹೊರಟ್ವಿ. ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.